ಸರ್ಕಾರದ ನಿಯಮಗಳು ಏನೇ ಇದ್ರೂ ಕೂಡ ಇದು ಬಡಬಗ್ಗರಿಗೆ ಮಧ್ಯಮ ವರ್ಗದವರಿಗೆ ಮಾತ್ರ. ಉಳ್ಳವರಿಗೆಲ್ಲ ದುಡ್ಡು ಕೊಟ್ರೆ ಯಾವ ನಿಯಮ ಹೆಂಗ್ ಬೇಕಾದ್ರೂ ಚೇಂಜ್ ಆಗುತ್ತೆ ಸರ್ಕಾರದ ಮಟ್ಟದಲ್ಲಿ ಅಂತ. ಮೇಡಮ್ ದುಡ್ಡಿರೋರಿಗೆ ಇನ್ಫ್ಲೂಯೆನ್ಸ್ ಇರೋರಿಗೆ ರಾತ್ರಿ ತಿದ್ದುಪಡಿ ಆಗುತ್ತೆ. ರಾತ್ರಿ ಮೇಡಮ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಈಗ UGC ಕ್ವಾಲಿಫೈಡ್ ಆಗಿರೋರು 10,000 ಜನ. ಅದ್ರ ಬಗ್ಗೆ ರಿಯಾಕ್ಷನ್ ತಗೊಳ್ತೀನಿ. ಒಬ್ರು ಪಬ್ಲಿಕ್ ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಶ್ರೀನಿವಾಸ್ ಅವರೇ ನಮಸ್ತೆ. ಹಲೋ ಮೇಡಮ್. ಶ್ರೀನಿವಾಸ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದೀಯಾ? ಹಾ, ಕೇಳಿಸ್ತಾ ಇದೆ ಮೇಡಮ್. ನಮಸ್ತೆ ಮೇಡಮ್. ಹೇಳಿ ಸರ್, ಕಾರ್ಯಕ್ರಮ ನೋಡ್ತಾ ಇದ್ರಿ, ತಮ್ಮ ಬೇಡಿಕೆನೂ ಅದೇನಾ? ತಾವು ಕೂಡ ಉದ್ಯೋಗಾಕಾಂಕ್ಷಿನಾ ಏನು? ಹೌದು ಮೇಡಮ್, ನಾವು ಕೂಡ PC ಎಕ್ಸ್ಪೀರಿಯನ್ಸ್ ಮೇಡಮ್. ಓಕೆ. ಇವಾಗ ನಮ್ ಬೇಡಿಕೆ ಏನಂತಂದ್ರೆ ಮೇಡಮ್, GM ಗೆ 30 ಇಯರ್ಸ್ ಮತ್ತೆ SC ST OBC ಗೆ 33 ಇಯರ್ಸ್ ಮಾಡಿ ಅಂತ ಹೇಳಿ 7 ರಿಂದ 8 ವರ್ಷ ಆಯ್ತು ಮೇಡಮ್ ನಾವು ಹೋರಾಟ ಮಾಡ್ತಾ ಇದ್ದು. ಈ ಕಾಂತಕುಮಾರ್ ಸರ್ ಹಾಗೆ ನಮ್ಮೆಲ್ಲ ಸಹಪಾಠಿಗಳು ಕೂಡಿ ಮಾಡ್ತಾ ಇದೀವಿ ಮೇಡಮ್. ಅದು ಅವರು ಭರವಸೆ ಮಾತ್ರ ಕೊಡ್ತಾರೆ ಮೇಡಮ್, ಯಾವುದೇ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಬಟ್ ಪ್ರತಿ ಬಾರಿ ಕೂಡ ಬೇಡಿಕೆಗಳನ್ನ ಇಡ್ತಾ ಇದ್ರಿ, ಮನವಿ ಮಾಡ್ಕೊಳ್ತಾ ಇದ್ರಿ. ಬಟ್ ಈ ಬಾರಿ ಹಂಗಿಲ್ಲ ಅಂತ ಅನ್ಸತ್ತಪ್ಪ. ರೊಚ್ಚಿಗೆದ್ದಂಗೆ ಕಾಣಿಸುತ್ತೆ ಎಲ್ಲ ಯುವಕರು. ಧಾರವಾಡದ ಪರಿಸ್ಥಿತಿ ನೋಡಿದಾಗ ಅನಿಸ್ತು, ಹಿಂಗೆ ಕೇಳಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ ಅಂತ. ಅಂದ್ರೆ ಮೇಡಮ್ ಏನ್ ಹೇಳೋದು ಅಂದ್ರೆ ಮೇಡಮ್, ಹಲವಾರು ಸಾರಿ ನಾವು ಮನವಿ ಕೊಟ್ಟು ಸಾಕಾಗಿ ಇನ್ನೇನು ಮಿತಿ ಮೀರಿದಾಗ ಮಾತ್ರ ನಾವು ಹೋರಾಟಕ್ಕೆ ಇಳಿದ್ರು. ಓಕೆ, ಶ್ರೀನಿವಾಸ್ ಅವ್ರು ಮಾತಾಡ್ತಿದ್ದಾರೆ. ಶ್ರೀನಿವಾಸ್ ಅವರು ಹೇಳಿ. ಹಾ ಮೇಡಮ್, ನಾವು ಮನವಿ ಕೊಟ್ಟು ಸಾಕಾಗಿ ಈ ಲಾಸ್ಟ್ ಫೈನಲ್ ಸ್ಟೇಜ್ ಅಂತ ಹೇಳಿ ಪ್ರತಿಭಟನೆಗೆ ಇದ್ದಿದ್ದು ಮೇಡಮ್ ನಾವು. ಓಕೆ, ಎಸ್ ಶ್ರೀನಿವಾಸ್ ಅವರೇ, ಧನ್ಯವಾದಗಳು. ಮತ್ತೊಬ್ರು ಕರೆ ಮಾಡಿದ್ದಾರೆ, ತುಂಬಾ ಜನ ಕಾಲ್ ಮಾಡ್ತಾ ಇದ್ದಾರೆ. ಮೊಹಮ್ಮದ್ ಅವರೇ ನಮಸ್ತೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ತುಂಬಾ ಜನ ರಾಜ್ಯದಲ್ಲಿ ಯುವಕರು ಈ ರೀತಿ ಕೇಳ್ತಾ ಇರೋದು, ಹಾಗಾಗಿ ಕರೆ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಖಂಡಿತ ಕಾಲ್ ಮಾಡಿ ಮಾತಾಡ್ಸೋಣ. ಹೇಳ್ತಾ ಇದ್ರಿ ಕಾಂತಕುಮಾರ್ ಅವರೇ ಆಗ್ಲೇ ನೀವು. ಮೇಡಮ್ ಅದೇ ರಾತ್ರಿ ತಿದ್ದುಪಡಿ ಆಗುತ್ತೆ ಅವ್ರಿಗೆ ಕೊಂದಾಗ. ಯಾಕೆಂದ್ರೆ ಅದು ದುಡ್ಡು ಯಾರಿಗೆ ಇನ್ಫ್ಲೂಯೆನ್ಸ್ ಇರುತ್ತೆ, ಯಾರ ಹತ್ರ ದುಡ್ಡಿದೆ ಅವರಿಗೆ ರಾತ್ರಿ ತಿದ್ದುಪಡಿ ಮಾಡ್ತಾರೆ. ಇಲ್ಲಿ ಬಡವರು ಕೇಳಿದಾಗ ಇವರಿಗೆ ಬಡವ್ರನ್ನ ಈ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳು ಹತ್ರನೇ ಬಿಟ್ಕೊಳಲ್ಲ. ಫಸ್ಟ್ ಥಿಂಗ್ ಮನ್ವಿ ನಾನೇ ಮೇಡಮ್ ಹೇಳ್ತೀನಿ ಕೇಳಿ. ಪ್ರತಿ ಮಿನಿಸ್ಟರ್ಸ್ಗೆ, CMಗೆ, ಗೃಹ ಸಚಿವರಿಗೆ, ಮತ್ತೆ ಕಮಿಷನರ್ಸ್ಗೆ, DPR ಸೆಕ್ರೆಟರಿ ಎಲ್ಲರಿಗೂ ಮನ್ವಿ ಕೊಟ್ಟಾಗ, ಮತ್ತೆ ಈವನ್ DG IGP ಸರ್ಗೆ, ಸಲೀಂ ಸರ್ಗೆ, DIG ಸರ್ಗೆ, ADGP ಅವ್ರಿಗೆ ಎಲ್ಲರಿಗೂ ಮನ್ವಿ ಕೊಟ್ಟಿದ್ದೀವಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ, ಶಿಕ್ಷಣ ಇಲಾಖೆಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ಗೆ, ಕಮಿಷನರ್ ಅಂತ ತ್ರಿಲೋಕ್ ಚಂದ್ರ ಸರ್ಗೆ ನೇಮಕಾತಿ ಮಾಡಿ ವಯೋಮಿತಿ ಹೆಚ್ಚಿಸಿ ಅಂತ ಕೇಳಿದಾಗ ಪ್ರತಿಯೊಬ್ರು ಇದೇ ಹೇಳ್ತಾರೆ ಮೇಡಮ್, ನಮಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಅಪ್ರೂವಲ್ ಆಗಿಲ್ಲ, ಈ ವರ್ಷ ನೇಮಕಾತಿ ಮಾಡಲ್ಲ ಅಂತ ಹೇಳಿ. ಸರ್ಕಾರ ಮತ್ತೆ ಯಾಕೆ ನಡೆಸ್ತೀರಾ ಮೇಡಮ್ ಇವರು? ಮತ್ತೆ ಇದೊಂದು ಒಂದೇ ಸಮಸ್ಯೆ ಅಲ್ಲ ಮೇಡಮ್, ಇದು ಸ್ಟೂಡೆಂಟ್ಸ್ ಒಂದು ವಯೋಮಿತಿ ಇದು ನೇಮಕಾತಿ ಆಗ್ತಾ ಇಲ್ಲ, ಮತ್ತೆ ರೋಸ್ಟರ್ ಕರೆಕ್ಟ್ ಆಗಿಲ್ಲ. 50 to 56% ಅದು ರಿಸರ್ವೇಷನ್ಸ್ ಇನ್ಕ್ರೀಸ್ ಮಾಡಿದಾಗ 3 ವರ್ಷ ಮುಂಚೆ ಅದು 9th ಶೆಡ್ಯೂಲ್ ಅಲ್ಲಿ ಸೇರಿಸೇ ಇಲ್ಲ, ಮತ್ತೆ ಬಿಲ್ ಪಾಸ್ ಮಾಡಿಲ್ಲ ಅಸೆಂಬ್ಲಿಲಿ. ಜಸ್ಟ್ ಆರ್ಡಿನೆನ್ಸ್ ಪಾಸ್ ಮಾಡಿ ಅದರಲ್ಲಿ 50 ಇಂದ 56% ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಕರೆಕ್ಟ್ ರೋಸ್ಟರ್ ಫಾಲೋ ಮಾಡ್ತಾ ಇಲ್ಲ. 3A ಮತ್ತೆ 3Bಗೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ. ಆ ರೋಸ್ಟರ್ ಏನಂದ್ರೆ ಜಿಲ್ಲಾವಾರು ಮಾಡ್ತಿದ್ದಾರೆ ಮೇಡಮ್, ರಾಜ್ಯವಾರು ನೋಟಿಫಿಕೇಶನ್ಸ್ ಮಾಡಿ ಅಂತ ಹೇಳಿ ನೋಟಿಫಿಕೇಶನ್ ಓಡಿಸಿರ್ತಾರೆ, ಆದ್ರೆ ಅಲ್ಲಿ ಜಿಲ್ಲಾವಾರು ಮಾಡ್ತಿದ್ದಾರೆ. ಅದರಲ್ಲೂ ಪ್ರತಿಯೊಬ್ಬರಿಗೂ 3A ಮತ್ತೆ 3B ಅಭ್ಯರ್ಥಿಗಳ ಅನ್ಯಾಯ ಆಗ್ತಾ ಇದೆ. ಮತ್ತೆ ವಯೋಮಿತಿಯಿಂದ ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬೀದಿಗೆ ಬಂದು ಹೋರಾಟ ಮಾಡಿದ್ವಿ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಪ್ರತಿಯೊಂದ್ ಕಡೆನೂ ಮನವಿ ಕೊಟ್ಟಾದ್ಮೇಲೆ ನಾನೇ ಎಲ್ಲಾ ಕಡೆ ಓಡಾಡಿದೀನಿ ಮೇಡಮ್. ನಾವು ಮತ್ತೆ ವಿದ್ಯಾರ್ಥಿಗಳಲ್ಲಿ ಸಂಘಟಿತರಾಗಿದ್ದೀವಿ. ನಾನೇ ಸಂಘಟನೆ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲೂ ವಿದ್ಯಾರ್ಥಿಗಳನ್ನ ಸಂಘಟನೆ ಮಾಡಿ ರಾಜ್ಯ ನಮ್ಮ ಮನವಿಗೆ ಬೇಡಿಕೆಗೆ ಈಡೇರಿಸಿಲ್ಲ ಅಂತಂದ್ರೆ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕು. ಇವರು ವಯೋಮಿತಿ 3 ವರ್ಷ ಅಲ್ಲ ಮೇಡಮ್, 5 ವರ್ಷ ಇನ್ಕ್ರೀಸ್ ಮಾಡಿ ನಾವು 1 ವಾರ ಗಡುವು ಕೊಟ್ಟಿದೀವಿ ಮೇಡಮ್. 1 ವಾರ ಗಡುವು ಕೊಟ್ಟಿದೀವಿ. 1 ವಾರದಲ್ಲಿ ಇವ್ರು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಹೋರಾಟ ಅಂತೂ ದೊಡ್ಡ ಮಟ್ಟಕ್ಕೆ ಇರುತ್ತೆ ಮೇಡಮ್. ಇನ್ನೊಂದು ಉನ್ನತ ಶಿಕ್ಷಣ ಸಚಿವರಾದಂತ MC ಸುಧಾಕರ್ ಅವರು ಇರಲ್ಲ, ಅವರಂತ ಕ್ಯಾಂಡಿಡೇಟ್ನ, ಅವರಂತ ಸಚಿವರನ್ನ, ಅವರಂತ MLA ಯಾರನ್ನ ನಾನು ನೋಡೇ ಇಲ್ಲ. ಯಾಕೆಂದ್ರೆ ಡಿವಿಷನ್ ಬೆಂಚಲ್ಲಿ, CJI ಬೆಂಚಲ್ಲಿ ಆರ್ಡರ್ ಬಂದಿದೆ, UGC ಕ್ವಾಲಿಫೈಡ್ ಆಗಿರೋದು, ನೆಟ್ಟು, ಸ್ಲಿಟ್ಟು ಮತ್ತೆ PhD ಎಕ್ಸಾಮ್ಸ್ ಇವರು ಕಷ್ಟಪಟ್ಟು ಎಕ್ಸಾಮ್ಸ್ ಕ್ವಾಲಿಫೈಡ್ ಆಗಿರ್ತಾರೆ ಮೇಡಮ್. ಆ ತರದವರು ಅಪ್ಲಿಕೇಶನ್ ನೋಟಿಫಿಕೇಶನ್ಸ್ ಕರೆದಿದ್ದಾರೆ. ಎವ್ರಿ ಇಯರ್ ನೋಟಿಫಿಕೇಶನ್ಸ್ ಕರೀತಾರೆ. ಈ ವರ್ಷ ನೋಟಿಫಿಕೇಶನ್ ಕರೆದರೆ 40,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ UGC ಕ್ವಾಲಿಫೈಡ್ ಆಗಿರೋರು 20,000 ಜನ ಇದ್ದಾರೆ. ಇವರು ಪೋಸ್ಟ್ ಇರೋದು 10,000 ಪೋಸ್ಟ್ ಇದೆ ಮೇಡಮ್. ಒಂದೇ ಒಂದು ಸಬ್ಜೆಕ್ಟ್ಗೆ, ಕಂಪ್ಯೂಟರ್ ಸೈನ್ಸ್ಗೆ 43 ಡಿಪಾರ್ಟ್ಮೆಂಟ್ ಇಂದ 43 ಏನ್ ಡಿಪಾರ್ಟ್ಮೆಂಟ್ ಇದೆ ಅದರಲ್ಲಿ ಒಂದು ಸಬ್ಜೆಕ್ಟ್ಗೆ 43 ಸಬ್ಜೆಕ್ಟ್ ಅಲ್ಲಿ ಒಂದೇ ಒಂದು ಸಬ್ಜೆಕ್ಟ್ಗೆ ಶಾರ್ಟೇಜ್ ಇದೆ ಮೇಡಮ್. ಡಿವಿಷನ್ ಬೆಂಚ್, CJI ಬೆಂಚ್ ಅಲ್ಲಿ ಆರ್ಡರ್ ಆಗಿದೆ, UGC ಕ್ವಾಲಿಫೈಡ್ ಆಗಿರೋನ್ನ ನೀವು ಕೌನ್ಸಿಲಿಂಗ್ ಮಾಡಿ, ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಇವಾಗ ಸರ್ಕಾರದಲ್ಲಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆದೇಶ ಅವ್ರ ಇದರಲ್ಲಿ ಅವ್ರನ್ನ ಅಡ್ವೈಸ್ ತಗೊಂಡು ಬೇಕು ಅಂತ MC ಸುಧಾಕರ್ ಅವರು ಇದಲ್ಲ ಮೇಡಮ್, ನಾನು UGC ಕ್ವಾಲಿಫೈಡ್ ಆಗದೆ ಇರೋರ ಹತ್ರ ನಾನು ನಿಮಗೆ ಕಂಪ್ಲೇಂಟ್ ಕಾಪಿನೂ ಕೊಡ್ತೀನಿ ಮೇಡಮ್.
ಅವ್ರ ಹತ್ರ ಮತ್ತೊಂದು ಕಂಪ್ಲೇಂಟ್ ಹಾಕ್ಸಿದಾರ? ಇಲ್ಲ ಮೇಡಮ್, ವಿದ್ಯಾರ್ಥಿಗಳ ಹತ್ರ ನಾನ್ ಕ್ವಾಲಿಫೈಡ್ ಆಗಿರ್ತಾರಲ್ಲ ಅವ್ರದೊಂದು ಸಂಘಟನೆ ಮಾಡ್ಕೊಂಡಿದ್ದಾರೆ ಮೇಡಮ್. ಕ್ವಾಲಿಫೈಡ್ ಆಗದೆ UGC ಅಂಡರ್ ಅಲ್ಲಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ಸ್ 1956 ಅಲ್ಲೇ ಎಸ್ಟಾಬ್ಲಿಷ್ ಆಗಿರೋದು. ಅದ್ರ ಅಂಡರ್ ಅಲ್ಲಿ ಬರೋದು ನೆಟ್, ಸ್ಟೆಟ್ ಮತ್ತೆ PhD ಹೋಲ್ಡರ್ಸ್. ಕ್ವಾಲಿಫೈಡ್ ಆಗಿರೋದನ್ನ ಗೆಸ್ಟ್ ಫ್ಯಾಕಲ್ಟೀಸ್ ತಗೊಬೇಕು. ಆದ್ರೆ ಇವ್ರೇನ್ ಮಾಡಿದಾರೆ ಅಂತಂದ್ರೆ ನಾನ್ ಕ್ವಾಲಿಫೈಡ್, ಇವರಿಗೆ ಸರ್ಕಾರ ಟೈಮ್ ಕೊಟ್ಟಿದೆ ಮತ್ತೆ UGC ಅವರು ಟೈಮ್ ಕೊಟ್ಟಿದ್ದಾರೆ. 3 ವರ್ಷ ಟೈಮ್ ಕೊಟ್ಟರು ಕ್ಲಿಯರ್ ಆಗಿಲ್ಲ. 2022ರಿಂದ ಇಲ್ಲಿವರೆಗೂ ಕ್ಲಿಯರ್ ಆಗದೆ ಇರೋರ ಹತ್ರ ಒಬ್ಬೊಬ್ರ ಹತ್ರ ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ ಮೇಡಮ್. 3.5 ಲಕ್ಷ ಒಬ್ಬೊಬ್ಬ ಅಭ್ಯರ್ಥಿ ಹತ್ರ ತಗೊಂಡು, ಇದ್ರಲ್ಲಿ ಸುಮಾರು 5-6 ಸಾವಿರ ಜನ ಇದ್ದಾರೆ ಮೇಡಮ್. ಅವರು ಆ ತರ ಅಭ್ಯರ್ಥಿಗಳ ಹತ್ರ ದುಡ್ಡು ತಗೊಂಡು ಇವರು ಕೋಟಿ ಲೂಟಿ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಅಲ್ಲಿಗೆ ಕೋರ್ಟ್ ಆದೇಶ ಇದ್ರೂ ಕೂಡ ಅದನ್ನ ಫಾಲೋ ಮಾಡಿಲ್ಲ. ಇನ್ನೊಂದು ಮೇಡಮ್, ಈ ಕೋರ್ಟ್ ಆದೇಶ ಫಾಲೋ ಮಾಡ್ಬೇಕಾಗಿರೋದು ಅದು ಅವ್ರ ಕರ್ತವ್ಯ. ಕಾನೂನು ಫಾಲೋ ಮಾಡಿಲ್ಲ ಅಂತಂದ್ರೆ ಅದು ಕಂಟೆಂಪ್ಟ್. ಇವಾಗ್ಲೂ ಹೇಳ್ತೀನಿ ಮೇಡಮ್, ಅದು ಕಂಟೆಂಪ್ಟ್ ಆಯ್ತಂದ್ರೆ ಮೇಡಮ್ ಈಗ ಆರ್ಡರ್ ಮಾಡಿರೋ ಸರ್ಕಾರ ನಿನ್ನೆ ಮಾಡಿರೋದು ಅದು ಕಂಟೆಂಪ್ಟ್ ಹೋದ್ರೆ ಇನ್ಕ್ಲೂಡಿಂಗ್ ಶಿಕ್ಷಣ, ಉನ್ನತ ಶಿಕ್ಷಣ, ಶಾಲಾ ಶಿಕ್ಷಣ ಇದ್ರಲ್ಲ, ಕಾಲೇಜು ಶಿಕ್ಷಣ ಕಮಿಷನರ್ ಮಂಜುಶ್ರೀ ಮೇಡಮ್ ಅವರು ಕೂಡ 6 ತಿಂಗಳು ಜೈಲು ಹೋಗ್ತಾರೆ ಮೇಡಮ್. ಮತ್ತೆ ಇದರಿಂದ ಯಾರ್ಯಾರು ಇದಾರಲ್ಲ ಅಷ್ಟು ಜನ ಜೈಲು ಹೋಗ್ತಾರೆ ಕಂಟೆಂಪ್ಟ್ ಆಯ್ತಂತಂದ್ರೆ. ಸರ್ಕಾರ ಕಾನೂನು ಮತ್ತೆ ಯಾವುದೇ ವಿಚಾರ ಇರಲಿ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ ಮೇಡಮ್, ಇನ್ಕ್ಲೂಡಿಂಗ್ ಸಚಿವರು ಇರ್ಬೋದು. ಇದರಿಂದ ಯಾರ್ಯಾರು ಇದಾರೆ ಮೇಡಮ್ ಅಷ್ಟು ಜನ ಜೈಲಿಗೆ ನಾವು ಮಾತಾಡೋಣ. ಕೋರ್ಟ್ ಆದೇಶ ಇದ್ರೂ ಕೂಡ ಯಾಕೆ ಅದು ಫಾಲೋ ಆಗ್ಲಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ. ಮಂಜುನಾಥ್ ಅವರೇ, ಫೈನಲ್ ವರ್ಡ್ ಸರ್. ಈ ಎಲ್ಲಾ ವಿಚಾರಗಳನ್ನ ತಾವು ಕೂಡ ಕೇಳಿಸ್ಕೊಂಡ್ರಿ. ಫೈನಲ್ ತಮ್ಮ ಆಗ್ರಹ ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಒಂದ್ ಕಡೆ MC ಸುಧಾಕರ್ ಅವ್ರ ವಿಚಾರ ಹೇಳ್ತಾ ಇದ್ರು, ಕೋರ್ಟ್ ಆದೇಶ ಇದ್ರೂ ಕೂಡ ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಅದನ್ನ ಉಲ್ಲಂಘನೆ ಮಾಡಿ ದುಡ್ಡು ಮಾಡ್ಕೊಳಕ್ ಬೇರೆ ದಾರಿ ಹಿಡ್ಕೊಂಡಿದ್ದಾರೆ ಅಂತ. ಓಕೆ ಮಂಜುನಾಥ್ ಸರ್, ನಿಮ್ಮ ವಾಯ್ಸ್ ನಮಗೆ ಕೇಳಿಸ್ತಾ ಇಲ್ಲ. ಎನಿವೇ, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ರಿ. ಜೊತೆಗೆ ಸರ್ಕಾರಕ್ಕೆ ತಾವು ಆಗ್ರಹ ಮಾಡ್ತಾ ಇದ್ದೀರಿ, 5 ವರ್ಷ ಎಕ್ಸ್ಟೆಂಡ್ ಆಗ್ಲೇಬೇಕು, ಹೋರಾಟಗಳನ್ನ ಮುಂದುವರಿಸ್ತೀರಿ ಅಂತ ವಿದ್ಯಾರ್ಥಿಗಳ ಪರವಾಗಿ ತಾವು ಧ್ವನಿ ಹಾಕಿದ್ದೀರಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.